हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् जातवेदसे सनुवाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಎಂತಹ ಅಸಮಾಧಾನದ ಸನ್ನಿವೇಶಗಳಿದ್ರೂ ಅದನ್ನು ಸಮಾಧಾನಕರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಅಥವಾ ಯಾವುದೇ ಒಂದು ಕೆಲಸಗಳಾಗ್ಲಿ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನ ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಬನ್ನಿ ವೃಕ್ಷ ಎಲ್ಲಾದ್ರೂ ಇದ್ರೆ ನೋಡಿ, ಅರ್ಜುನ ವೃಕ್ಷ, ಬನ್ನಿ ವೃಕ್ಷ, ಇದು ಮೇಷರಾಶಿಯವರು ಇವತ್ತು ನೀವು ನಡೆಸೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನಿಮಗೆ ಎದುರಾಗುವಂತ ಸಮಸ್ಯೆಗಳಿಗೆ ಸೂಕ್ತವಾದಂತ ಪರಿಹಾರವನ್ನು ಇವತ್ತು ಕಂಡುಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಸ್ವಲ್ಪ ಶ್ರಮಿಸಿ ಮಾಡಿದ್ರೆ ಅದರ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮಾಡುವ ಕೆಲಸ ಅರ್ಥೈಸಿಕೊಂಡು ಮಾಡಬೇಕು. ಮೇಷರಾಶಿಯವರು ನಿಮ್ಮ ಅಂಗೈಯಲ್ಲಿ ಒಂದಷ್ಟು ಕೆಂಪು ವರ್ಣದ ಗಂಧವಾಗ್ಲಿ, ಕೆಂಪು ಬಣ್ಣದ ಕುಂಕುಮ ಆಗಲಿ, ಕೆಂಪು ಬಣ್ಣದ ಪುಷ್ಪಗಳಾಗ್ಲಿ, ಇಂತಹದ್ದನ್ನು ತಗೊಂಡು ಪ್ರಧಾನ ಸಂಕಲ್ಪ ಮಾಡಿ. ಇವತ್ತಿನ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗ್ಲಿಕ್ಕೆ ನಿನ್ನ ಅನುಗ್ರಹವನ್ನು ದಯಪಾಲಿಸಪ್ಪ ಅಂತ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಕುಲದೇವರ ಅನುಗ್ರಹವನ್ನು ಪಡೆಯಿರಿ, ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಂತು ನೀವು ಪ್ರಾರ್ಥನೆ ಮಾಡುವಂಥದ್ದು, ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4 ತನಕ, 12 ಗಂಟೆಯಿಂದ 4 ಗಂಟೆ ತನಕ ತಾವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಮತ್ತೊಬ್ಬರ ಸಹಾಯದಿಂದ ಅಥವಾ ಅನುಭವಸ್ಥರ ಮಾತಿನಿಂದ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ತದನಂತರ ಒಂದೆಜ್ಜೆ ಮುಂದೆ ಇಡೋದು ಬಹಳ ಉತ್ತಮ. ಇದು ಮೇಷರಾಶಿಯವರ ಭವಿಷ್ಯ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸ್ವಲ್ಪ ಇದೆ. ಮಾನಸಿಕವಾಗಿ ಒತ್ತಡಗಳಿಗೆ ಸಿಲುಕೊಳ್ಳೋ ಪರಿಸ್ಥಿತಿ ಎದುರಾಗ್ತಾ ಇದೆ. ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಇದೆ. ಆದ್ರೆ ಇವತ್ತು ಯಾವ ಕಾಯಕವನ್ನು ಮಾಡ್ಲಿಕ್ಕೂ ಎಲ್ಲವೂ ಸಿದ್ಧ ಪರಿಪೂರ್ತಿಯಾಗಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂದೇಹ, ಸಂಶಯ ನಿಮ್ಮನ್ನ ತುಂಬಾ ಬಾಧಿಸ್ತಾ ಇದೆ. ನಿಮ್ಮ ಒಳಮನಸ್ಸು ಹೇಳುವ ರೀತಿ ಬೇರೆ, ನಿಮ್ಮ ನಡವಳಿಕೆಗಳು ಮತ್ತೊಂದು ತರ ಇದೆ. ಹಾಗಾಗಿ ವಿದ್ಯಾರ್ಥಿಗಳಾಗಿರ್ಲಿ, ವ್ಯವಹಾರ ಮಾಡತಕ್ಕಂಥವ್ರಾಗ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ನೀವು ಮುನ್ನಡಿತಕ್ಕಂಥವ್ರಾಗಿರ್ಲಿ, ನಿಮ್ಮ ವ್ಯವಹಾರಗಳನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೆಸ್ಕೊಳ್ಬೇಕಾದ್ರೂ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ನಿಮ್ಮಲ್ಲಿ ಫಲಾಫಲಗಳನ್ನ, ನಿಮ್ಮ ವೃತ್ತಿ ಧರ್ಮವನ್ನ ಏನ್ ಮಾಡ್ಬೇಕಾಗಿದೆಯೋ ಆ ಕೆಲಸ ಕಾರ್ಯಗಳ ಕಡೆ ಸರಿಯಾಗಿ ಗಮನ ಕೊಟ್ರೆ ಮಾತ್ರ ಅದರ ಫಲ ಸಿಗುತ್ತೆ. ಎಲ್ಲವನ್ನೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಆಗುವಂಥದ್ದಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಇವತ್ತು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಅವರೇ ಬೇಳೆಯನ್ನ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಅವರೇ ಬೇಳೆಯನ್ನ ಅಂಗೈಯಲ್ಲಿ ಹಾಕಿಕೊಂಡು ಅದನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಸಾಧ್ಯವಾದ್ರೆ ಒಂದಿಷ್ಟು ಸುಗಂಧ ಪರಿಮಳವಾಗಿರ್ತಕ್ಕಂಥ ಪುಷ್ಪಗಳನ್ನು ಅಥವಾ ಸುಗಂಧ ಪರಿಮಳವಾಗಿರ್ತಕ್ಕಂಥ ದ್ರವ್ಯವನ್ನು ನೀರಿನಲ್ಲಿ ಹಾಕಿ ಆ ನೀರನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ತಾವು ಮುಕ್ತರಾಗ್ತೀರಿ. ನಿಮ್ಮ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ತೀರಿ. ಹಾಗೆ ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಸಹಿತ ಸ್ವಲ್ಪ ಸರಿ ಇರಬೇಕಾದ್ರೆ ಮೊದಲು ತಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ ಮನೆ ದೇವರ ಪ್ರಾರ್ಥನೆ.
ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಮಾತಾಪಿತೃಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ತದನಂತರ ಕೆಲಸ ಮಾಡಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರುತ್ತೆ. ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳಮನಸ್ಸಲ್ಲಿರುವಂತಹ ಮಾತೇ ಬೇರೆ, ನಿಮ್ಮ ಆಲೋಚನೆಯ ಮನಸ್ಥಿತಿಯೇ ಬೇರೆ. ಯಾಕೆಂದ್ರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಮತ್ತೆ ರಾಹು ಇರತಕ್ಕಂಥದ್ದು, ಬುಧ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಮಧ್ಯಾಹ್ನ ಸರಿಸುಮಾರು 2:23 ಹೀಗೆ ಸಮಸ್ಯೆಗಳ ಸೆರಮಾಲೆ ಕಾಣ್ತಾ ಇರುತ್ತೆ. 2:23 ನಂತರ ಒಂದಿಷ್ಟು ಮಟ್ಟಿಗೆ ಒಳಿತ ಆಗ್ಬಹುದು, ಅಥವಾ ಧರ್ಮದ ಬಗ್ಗೆ ಚಿಂತನೆ ಮಾಡಬಹುದು. ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಯಾವುದೇ ವೃತ್ತಿ ಧರ್ಮದ ಕೆಲಸಗಳಾದರೂ ಇನ್ನಷ್ಟು ಅದ್ಭುತವಾದಂತ ರೀತಿಯಲ್ಲಿ ನಿಮ್ಮ ಕಾಯಕವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ವೃತ್ತಿ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಾಡುವಂತ ಪ್ರತಿಯೊಂದು ಕಾಯಕ ಎಪ್ಪದೀರ ತಾವು ತಮ್ಮ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವಧ್ಯಾನವನ್ನು ಮಾಡತಕ್ಕಂಥದ್ದು ಅಥವಾ ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವ ಪ್ರಾರ್ಥನೆಯಿಂದ ನಿಮ್ಮ ಕೆಲಸಗಳ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಏನಾದ್ರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ಉದ್ದಿನ ಬೇಳೆಯನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆಗಾಕಿ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅಲ್ಲಿ ಕೊಡುವಂತ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ದೂರಬಾರ ಪ್ರಯಾಣ ಬೆಳೆಸಬೇಕು ಅದೂ ಪರವಾಗಿಲ್ಲ. ಅಂದುಕೊಂಡಿದ್ದೆಲ್ಲಾ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದ್ರೆ ಇಲ್ಲಿ ಒಳಮನಸ್ಸಲ್ಲಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ ಮಧ್ಯಾಹ್ನ 2 ಗಂಟೆ ನಂತರ 6 ಗಂಟೆವರೆಗೂ ಆರೋಗ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳು ಕಾಣಬಹುದು. ಏನಕ್ಕೂ ನೆಮ್ಮದಿ ಇಲ್ಲದಂತ ರೀತಿ ಆಗ್ಬೋದು. ಹಿಂದ್ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂತ ರೀತಿಯಲ್ಲಿ ಇರಬಹುದು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಚಿಂತನೆ, ನಿಮ್ಮ ವ್ಯವಹಾರ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ವೃತ್ತಿ ಧರ್ಮವನ್ನ ನೀವು ಮಾಡುವಂತಹ ನಿಮ್ಮ ಕೆಲಸಗಳು, ನಿಮ್ಮ ವೃತ್ತಿ ಧರ್ಮ ಇದು ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಹೇಗಿರಬೇಕು? ಹಿರಿಯರ ಮಾತಿರಂತಿರಬೇಕು. ಹಾಗೆ ಸಾಧ್ಯವಾದರೆ ನಾನು ಪ್ರಾರಂಭಿಕದಲ್ಲೇ ಹೇಳಿದೆ, ಇವತ್ತಿನ ದಿವಸ ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಹಳದಿ ಕಲರ್ ಪುಷ್ಪ ಅಂದ್ರೆ ಶಾಮಂತಿಗೆ ಹೂವನೋ ಹಳದಿ ಕಲರ್ ಯಾವ್ದಾದ್ರು ಪುಷ್ಪಗಳನ್ನ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ಅವರ ಆಶೀರ್ವಾದ ಪಡಿರಿ. ಇನ್ನಷ್ಟು ಹೆಚ್ಚಿನ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದಷ್ಟು ದೂರ ಪ್ರಯಾಣಿಸಬೇಕು, ವ್ಯವಹಾರಗಳನ್ನು ಮಾಡಬೇಕು, ಏನಾದ್ರು ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಉನ್ನತವಾದಂತ ಸ್ಥಿತಿಗತಿಯನ್ನ ಕಾಣಬೇಕು. ಜೊತೆಗೆ ಎಲ್ಲೇ ಹೋದ್ರೂ ಸಹಿತ ಆ ಲೀಡರ್ಶಿಪ್ ಅಂತಕ್ಕಂಥದ್ದು ಅಂದ್ರೆ ನನ್ನ ಕೈ ನನ್ನ ನೇತೃತ್ವದಲ್ಲಿ ನಾನು ಹೇಳಿದಂಗೆ ಆಗಬೇಕು ಎಂಬತಕ್ಕಂಥ ಮನಸ್ಸು ನಿಮಗೆ ತುಂಬಿ ತೊಳಕತ್ತೆ. ಹಾಗೆ ಎಲ್ಲೇ ಹೋದ್ರೂ ಸಹಿತ ನಿಮ್ಗೆ ಅಂಥದ್ದೇ ಒಂದು ಸ್ಥಾನ ಸಹಿತ ಭಗವಂತ ಕೊಡ್ತಾನೆ. ಆದ್ರೆ ಸಿಂಹರಾಶಿಯವರ ಮನಸ್ಸು ಮಾತ್ರ ತುಂಬಾ ಚಂಚಲತೆಯಲ್ಲಿರುತ್ತೆ. ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ತಾವು ಏನ್ ಅಂದುಕೊಂಡಿದ್ದಕ್ಕಿನ್ನ ಒಂದಷ್ಟು ಮಟ್ಟಿಗೆ ಎಲ್ಲೋ ಅಸಮಾಧಾನ ಆಗುತ್ತೇನೋ, ಅಸಮಾಧಾನವಾಗಿದೆಯೇನೋ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳಕ್ ಆಗ್ತಿಲ್ವೇನೋ ಎಂಬತಕ್ಕಂಥ ರೀತಿ ನಿಮ್ಮ ಚಿಂತನೆ ಇದೆ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ದೂರಬಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಬೇಕು. ಹಾಗೆ ಮಾಡುವಂತ ಪ್ರತಿಯೊಂದು ಕೈಂಕರ್ಯಗಳು, ಕೆಲಸ ಕಾರ್ಯಗಳು ತಾವು ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರ್ಬೇಕು ಎಂಬತಕ್ಕಂಥ ಆಸೆ ನಿಜ. ಆದ್ರೆ ಯಾವುದೋ ಒಂದು ಕೆಲಸವನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಇವತ್ತಿನ ದಿವಸ ನೀವು ಹೊರಡುವಂತ ಮಾರ್ಗ, ನೀವು ತೆಗೆದುಕೊಳ್ಳುವಂತ ನಿರ್ಣಯ, ನಿಮ್ಮ ಒಂದು ಫಲಾಫಲಗಳನ್ನ ತಾವು ಏನ್ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಮುಂದಾಗಿದ್ದೀರಿ, ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನೇ ಕಾಣ್ತಾ ಇದ್ದೀರಿ. ಹಾಗಾಗಿ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದ್ರೆ ಇವತ್ತು ಮೊದಲು ನೀವು ನಮಸ್ಕರಿಸಬೇಕಾದ್ದು ನಿಮ್ಮ ಮಾತೃಶ್ರೀಗೆ. ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡೇ ತದನಂತರ ಮನೆಯಿಂದ ಆಚೆ ಕೊಡ್ಬೇಕು. ಇದರ ಮಧ್ಯದಲ್ಲಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಅಶ್ವತ್ಥ ಪ್ರಾರ್ಥನೆ ಮಾಡತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣ್ತೀರಿ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸಮಾಧಾನ ಬೇಕು, ತಾಳ್ಮೆ ಬೇಕು. ಆ ತಾಳ್ಮೆ ಸಮಾಧಾನ ಇಲ್ಲ ಅಂದ್ರೆ ಯಾವ ಕೆಲಸವೂ ಸಹಿತ ಮುಂದುವರತಕ್ಕಂಥದ್ದಲ್ಲ. ಅದಕ್ಕಾಗಿ ನಿಮ್ಮ ಚಿಂತನೆ ಸರಿಯಾದ ಮಾರ್ಗದಲ್ಲಿರ್ಲಿ. ಒಳ್ಳೇದಾಗ್ಲಿ. ಈ ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಎದುರಾಗುತ್ತೆ.
ಇವತ್ತು ಲಾಭವೂ ನಷ್ಟವೂ ಎರಡೂ ನೋಡಬೇಕಾಗತ್ತೆ. ಆದರೆ ಇವತ್ತು ಗುರು ಪ್ರಾರ್ಥನೆ ಮಾಡತಕ್ಕಂತ ಈ ಶುಭ ಕಾಲದಲ್ಲಿ ಗುರುಗಳ ಅನುಗ್ರಹವನ್ನ ಪಡೆದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚಿನ ಲಾಭವನ್ನು ತಂದುಕೊಳ್ಬಹುದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವು ಉಂಟಾಗತ್ತೆ. ಬೇಡವಾದಂತಹ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ವೃತ್ತಿಯಲ್ಲಿ ಏನೋ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕಾದ ನಿಮಗೆ ಅದು ಸಂಪೂರ್ಣವಾಗಿ ಫಲವನ್ನ ಸಿಗದಂತ ರೀತಿಯಲ್ಲಿ ಮಾಡುತ್ತೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತಿಳ್ಕೊತ್ತೆ. ಹಾಗೆ ಯಾರು ನನ್ನವರು ತನ್ನವರು ಅಂತ ನಂಬಿದ್ದೀರೋ, ಯಾರು ನನ್ನದು ಅಂತ ಹೇಳಿ ಬಹಳಷ್ಟು ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಾ ಇದ್ದೀರೋ ಅಂತಹವ್ರ ಮಧ್ಯಲ್ಲೇ ಸಣ್ಣ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಆಗತ್ತೆ. ಆದ್ರೆ ಇವತ್ತಿನ ದಿವಸ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾದ್ರೂ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗಿರ್ತಕ್ಕಂಥ ನಿಮಗೆ ಎಲ್ಲೋ ಅಭಿವೃದ್ಧಿ ಕುಂಠಿತವಾಗ್ತಿದೇನೋ ಎಂಬತಕ್ಕಂಥ ಮನಸ್ಸು ನಿಮಗೆ ಆಗ್ಬೋದು. ಆದ್ರೂ ನಿಮಗೆ ಖಂಡಿತ ಅಭಿವೃದ್ಧಿ ಕುಂಠಿತವಾಗ್ತಿಲ್ಲ. ಅಭಿವೃದ್ಧಿಗೆ ಪೂರಕವಾಗಿ ಒಂದಷ್ಟು ಫಲಾಫಲಗಳನ್ನ ಭಗವತ್ ಸಂಕಲ್ಪದಿಂದ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಇದಕ್ಕಾಗಿ ಇನ್ನಷ್ಟು ಶ್ರಮ ಅಂದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಯಾವುದೇ ಕರ್ಮಫಲಗಳಿದ್ರು, ಯಾವುದೇ ಸಮಸ್ಯೆ ಇದ್ರು ಸಮಸ್ಯೆಗೊಂದು ಪರಿಹಾರವನ್ನ ಖಂಡಿತ ತಾವು ಕಂಡುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡು ನಿಮ್ಮ ವ್ಯವಹಾರಗಳನ್ನ ಮತ್ತಷ್ಟು ರಾರಾಜಿಸ್ತಾ ಯಾವುದೇ ಒಂದು ಕೆಲಸದಲ್ಲಿದ್ರು ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮಕ್ಕೆ ಒಂದು ಫಲವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿದೆಯಲ್ಲ, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕಾಗಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗದಂತ ರೀತಿ ಇರೋದ್ರಿಂದ ಬಹಳಷ್ಟು ದೂರದ ಆಲೋಚನೆಗಳ ಸಹಿತ ಎದುರಾಗಬಹುದು. ಆದ್ರೆ ಇವತ್ತಿನ ನಿಮ್ಮ ರಾಶಿ ಫಲದಲ್ಲಿ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಮಾಡುವಂತ ಕಾಲ ಸರಿ ಇದೆಯೋ ಇಲ್ವೋ ಎಂಬತಕ್ಕಂಥ ಆಲೋಚನೆ ಬೇಕು. ಪ್ರತಿನಿತ್ಯ ದುಡುಕಿ ತೀರ್ಮಾನ ತಂದುಕೊಂಡಾಗ ಇವತ್ತು ನೀವು ತರಲಿಕ್ಕೆ ಆಗೋಲ್ಲ. ಇವತ್ತು ನೀವು ತೆಗೆದುಕೊಳ್ಳುವಂತ ತೀರ್ಮಾನ ನಿಲುವಿಗೆ ಮತ್ತೊಂದು ತರಹ ಬೇರೆ ಸಮಸ್ಯೆಗಳೇ ಎದುರಾಗಬಹುದು. ಹಾಗಾಗಿ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯಾರೊಬ್ಬರಾದ್ರೂ ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. 12 ಗಂಟೆ ತದನಂತರ ಆಗ ನಿಮಗೆ ಸರಿಯಾದಂತ ಮಾರ್ಗಸೂಚಿ ಸಿಗತ್ತೆ ಅಥವಾ ಮಾರ್ಗ ಲಕ್ಷಣ ಸಿಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ. ಜೊತೆಗೆ ಇವತ್ತಿನ ದಿವಸ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕಾದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡೋದು, ಹಾಗೆ ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ತೊಗರಿಬೇಳೆ, ಹೆಸರು ಕಾಳು ಮತ್ತು ತೊಗರಿಬೇಳೆಯನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದದನ್ನ ಈಶಾನ್ಯಕ್ಕೆ ಹಾಕುವಂತದ್ದು, ಈ ಪ್ರಕಾರವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಇವತ್ತು ನೀವು ಆದಷ್ಟು ಡ್ರೈವಿಂಗ್ ಮಾಡ್ತಾ ಇದ್ರೆ, ನೀವೇ ಡ್ರೈವರ್ ಆಗಿದ್ದು ಡ್ರೈವಿಂಗ್ ಮಾಡ್ತಾ ಇದ್ರೆ ಅಥವಾ ಇನ್ನೊಬ್ಬರು ಗಾಡಿಯಲ್ಲಿ ಕೂತ್ಕೊಂಡ್ರು ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು. ನೀವೇ ಡ್ರೈವಿಂಗ್ ಮಾಡ್ತಿದ್ರೆ ಅದು ಇನ್ನೊಂದ್ ತರ ಸಮಸ್ಯೆ ಆಗ್ಬೋದು. ಆದ್ರೆ ನಿಮ್ಮ ಮೈಂಡು ನೀವು ಡ್ರೈವಿಂಗ್ ಮಾಡುವಾಗ ನಿಮ್ಮ ಗಮನ ಒಂದು ಕಡೆ ಇರಲಿ. ಯಾಕೆಂದ್ರೆ 100 ತರ ಆಲೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ಕೆಲಸವೂ ಸಹಿತ ಪರಿಪೂರ್ತಿಯಾಗಿ ಆಗ್ತಕ್ಕಂಥದ್ದಲ್ಲ. ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಬೇಕು, ಜವಾಬ್ದಾರಿಯೂ ಬೇಕು. ಒಳ್ಳೇದಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಶಾಂತಿ ಸಮಾಧಾನವಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ, ವೃತ್ತಿ ಧರ್ಮದ ಅಭಿವೃದ್ಧಿ ಕಡೆ ಮಾಡುವಂತ ಕೆಲಸ ಕಾರ್ಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೂ ನೀವು ಮಾಡಬೇಕಾದಂತ, ನೀವು ತೆಗೆದುಕೊಳ್ಬೇಕಾದಂತ ನಿರ್ಣಯಗಳನ್ನ ಪರಿಪೂರ್ತಿಯಾಗಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ಒಂದಷ್ಟು ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂತಹ ಒತ್ತಡಗಳಾಗ್ಬೋದು. ಯಾರಿಂದ ಯಾರು ಯಾವ ವಿಚಾರಗಳನ್ನು ಹಂಚ್ಕೊಳ್ಳಿಕ್ ಆಗ್ತಿಲ್ಲ, ಹೇಳಲಿಕ್ಕೂ ಆಗ್ತಿಲ್ಲ. ಅಥವಾ ನಮ್ಮ ಅಧಿಕಾರವಿಲ್ವೋ, ಅಥವಾ ನಮ್ಮ ನಡೆ ನಡವಳಿಕೆ ಸರಿ ಇಲ್ವೋ, ಅಥವಾ ನಮ್ಮ ಮಾತನ್ನು ಯಾರು ಆಲಿಸ್ತಾ ಇಲ್ವೋ, ಅಥವಾ ನಾವೆಲ್ಲರಿಗಿನ್ನ ಒಂಥರ ಕಡೆಗಾಣತ ರೀತಿಯಲ್ಲಿ ಇದ್ದೀವೇನೋ, ಈ ಪ್ರಕಾರವಾದಂತಹ 10 ಹಲವಾರು ವಿಭಿನ್ನ ಆಲೋಚನೆಗಳು ವೃಶ್ಚಿಕ ರಾಶಿಯವರಿಗಿದೆ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 13 ನಿಮಿಷದವರೆಗೂ 1 ಗಂಟೆ 13 ನಿಮಿಷದವರೆಗೂ ನೀವು ತುಂಬಾ ತಾಳ್ಮೆಯಿಂದ ನಡ್ಕೊಳ್ಬೇಕು. ನಿಮ್ಮ ತಾಳ್ಮೆ ನೆಲ ಕಚ್ಚಿದ್ರೂ ಪರವಾಗಿಲ್ಲ, ತಾಳ್ಮೆ ಆಗಿರ್ಬೇಕು. ಯಾರು ಏನಂದ್ರು, ಯಾರು ಏನ್ ಮಾತಾಡಿದ್ರು, ಯಾರು ಏನ್ ಹೇಳಿದ್ರು ಅದು ತಿರುಗಿಸಿ ಏನೂ ಮಾತಾಡುವಂಥದ್ದಲ್ಲ. ಯಾಕೆಂದ್ರೆ ಏನು ಮಾತಾಡಿದ್ರು ಅದರಿಂದ ಮುಂದಾಗುವ ದುಷ್ಪರಿಣಾಮಗಳು ಸಾಕಷ್ಟು ಆಗುತ್ತೆ. ಹಾಗಾಗಿ ತಾಳಿದವನು ಬಾಳಿಯಾನು ಅಂತಾರಲ್ಲ, ಆ ತಾಳ್ಮೆ ಇವತ್ತು ನೀವು ತಂದುಕೊಳ್ಳೇಬೇಕು. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದ್ರೂ ಒಂದು ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ, ಅಂದ್ರೆ ಮಾರುತಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಹನುಮನ ದರ್ಶನ ಮಾಡ್ತಾ ಅಲ್ಲೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹನುಮನ ಒಂದು ಕೃಪಾಶೀರ್ವಾದದಿಂದ ನಿಮ್ಮಲ್ಲಿ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಿದ್ರೆ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ತಾವೇನ್ ಪರಿಶ್ರಮಿಸ್ತಾ ಇದ್ದೀರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲೂ ಲಾಭವನ್ನು ಗಳಿಸ್ತಕ್ಕಂಥ ಅದೃಷ್ಟ
ನಿಮ್ಮ ಭವಿಷ್ಯತ್ತಲ್ಲಿದೆ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಆ ನಿರ್ಣಯ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಾಗುತ್ತೆ. ಇವತ್ತು ಹಣಕಾಸಿನ ಬಗ್ಗೆ, ಕೊಟ್ಟು ತೆಗೆದುಕೊಳ್ಳೋದ್ರ ಬಗ್ಗೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸಲ್ಲಿ ಏನಿದೆಯೋ, ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ನಿಮ್ಮ ಜೊತೆಲಿರ್ತಕ್ಕಂಥವರ ನಡೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕು. ಮಾಡುವಂತಹ ತಂತ್ರಸಾರದ ವಿದ್ಯೆ ಇರಲಿ, ಕೆಲಸಗಳಿರಲಿ, ಅಥವಾ ವೃತ್ತಿಧರ್ಮ ಇರಲಿ, ವಿದ್ಯಾಭ್ಯಾಸ ಇರಲಿ, ಧನುರಾಶಿಯವರು ಈ ಕಾಲಕ್ಕೆ ಏನು ಚಿಂತನೆ ಮಾಡ್ತಿದ್ದೀರೋ, ಯಾವುದನ್ನು ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಂದೆ ನಡಿಬೇಕು ಅಂತಿದ್ದೀರೋ, ಅದರಲ್ಲಿ ಸಾಕಷ್ಟು ಪಾಲು ಇವತ್ತು ಲಾಭದಲ್ಲಿದೆ. ಅದಕ್ಕೋಸ್ಕರ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಔದುಂಬರ ವೃಕ್ಷದ ಹತ್ರ ಬಂದು ಆ ವೃಕ್ಷದ 4 ದಿಕ್ಕಲ್ಲೂ 4 ದೀಪವನ್ನು ನಡೆಸಿ ನಮಸ್ಕಾರ ಮಾಡಿ. 4 ದಿಕ್ಕಲ್ಲೂ 4 ದೀಪವನ್ನು ನಡೆಸಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೇನೋ ಇದೆ. ಆದರೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಬಹಳಷ್ಟು ಇದೆ. ಮಾನಸಿಕವಾದಂತಹ ಒತ್ತಡಗಳು ಬೇಡವಾದಂಥ ರೀತಿ ಬಂದು ಬೀಳ್ತಾ ಇರುತ್ತೆ. ಇವತ್ತು ನಿಮ್ಮ ನಡೆ ನಡವಳಿಕೆಯಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿಯಲ್ಲಾಗ್ಲಿ ಸಣ್ಣ ಸಣ್ಣ ಸಮಸ್ಯೆ ಅನ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಆಗೋಗ್ತಾ ಇರುತ್ತೆ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಹಾಗೆ ವೃತ್ತಿಧರ್ಮದ ಅಭಿವೃದ್ಧಿ, ಇದೆಲ್ಲದರ ಬಗ್ಗೆನೂ ಸರಿಯಾದಂತ ಗಮನ ಹರಿಸಬೇಕು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿ ಸಿಗಬೇಕು. ಅದಕ್ಕಾಗಿ ಮೊದಲು ತಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ನಿರ್ಣಯ ಮನೆ ದೇವರ ಪ್ರಾರ್ಥನೆ ಅಚ್ಚುಕಟ್ಟಾಗಿ ಮಾಡತಕ್ಕಂತಹದ್ದು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತನ್ನ ಆಲಿಸ್ತಕ್ಕಂತಹದ್ದು. ಜೊತೆಗೆ ಇವತ್ತಿನ ದಿವಸ ಯಾವ್ದಾದ್ರು ಒಂದು ಶಕ್ತಿ ದೇವಾಲಯದಲ್ಲಿ, ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ತಾಯಿಗೆ, ದೇವಿಗೆ ಸಂಬಂಧಪಟ್ಟದ್ದು, ಅಮ್ಮನವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಅನುಷ್ಠಾನಗಳನ್ನ ಮಕರ ರಾಶಿಯವರು ಮಾಡಿದ್ದೆ ಆದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನ ತಂದುಕೊಳ್ತೀರಿ. ಆದ್ರೂ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ, ನಿಮ್ಮ ಒಳ ಮನಸ್ಸಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸರಿ ಇಲ್ಲದ್ರಿಂದ, ಯಾರು ಏನ್ ಹೇಳಿ ಏನ್ ಹೆಚ್ಚು ಕಮ್ಮಿ ಆಗುತ್ತೋ, ಯಾವ ಕಾಲಕ್ಕೆ ಏನ್ ತೊಂದರೆ ಆಗುತ್ತೋ ಎಂಬತಕ್ಕಂಥ ಅಚಾತುರ್ಯ ಭಯ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ತಲೆಬಗ್ಸಿ ನಿಲ್ತಕ್ಕಂಥದ್ದು ಅಥವಾ ಅರ್ಥ ಮಾಡ್ಕೊಂಡು ಮುಂದೆ ನಡೀತಕ್ಕಂಥದ್ದು, ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯಗಳ ಹಿಂದೆ ಸರಿಯಾದ ಮಾರ್ಗಸೂಚಿಯನ್ನು ಅನುಸರಿಸತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಳುವಂತಹ ಕೆಲವಷ್ಟು ನಿರ್ಣಯಗಳಿದೆಯಲ್ಲ, ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿಯೇ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಬಗ್ಗೆ ಚಿಂತನೆ ಅಲ್ಲ, ಆದ್ರೆ ಇಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಯಾವುದೇ ಒಂದು ವಿಚಾರದಲ್ಲೂ ಸಹಿತ ಸ್ಪಷ್ಟತೆ ಇಲ್ಲದಂತ ರೀತಿಯಲ್ಲಿದೆ. ಹಾಗೆ ಕೆಲವಷ್ಟು ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ನಿಮ್ಮ ನಿಲುವು, ನಿಮ್ಮ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಕಾರಣ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಕಯಾನಶ್ಚಿತ್ರ ಆಭೌ ದುತಿ ಸದಾವೃತ ಸಗಾ ಕಯಾಸ ದಷ್ಟಯಾವೃತ ಕೇತುಗ್ರಹ ಪ್ರಾರ್ಥನೆ, ಹಾಗೆ ರಾಹುನ ಪ್ರಾರ್ಥನೆ, ರಾಹು ಮತ್ತು ಕೇತುಗಳನ್ನ ಪ್ರಾರ್ಥನೆ ಮಾಡ್ತಾ ಶನೇಶ್ವರನ ಆರಾಧನೆ ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಮಾಧ್ಯಾಹ್ನಿಕ ಅನ್ನಪ್ರಸಾದವನ್ನ ತಾವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೋ ಅಥವಾ ಒಂದಷ್ಟು ಕಾಗೆಗಳಿಗೆ ಏನಾದ್ರು ಆಹಾರನ ಉಣಬಡಿಸಿದ್ರು ಸರಿಯೇ. ಇವತ್ತು ಎಲ್ಲಿ ಕಾಗೆಗಳು ಹೆಚ್ಚು ವಾಸ ಇರುತ್ತೋ ಅಂತ ಕಡೆ ಹೋಗಿ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಬರುವಾಗ ಬರಿಗೈಲಿ ಬರ್ದಿರ ಒಂದಷ್ಟು ಹಣ್ಣು ಹಂಪಲುಗಳನ್ನ ತಂದು ಅಥವಾ ಒಂದಿಷ್ಟು ಕಡಲೆಕಾಳು ಬೆಲ್ಲವನ್ನ ತಂದು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದ್ರೂ ತಾಳ್ಮೆಯಿಂದ ಮಾಡಿ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿ ಸಿಗುತ್ತೆ. ಇನ್ನ ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಚಂದ್ರ ಮತ್ತೆ ಬುಧ ಎರಡೂ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತು ಪ್ರಯಾಣದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗ್ಲಿ ನೀವೇನ್ ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯ ಪಡಬೇಕಾದ್ದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ, ಆದರೆ ತೃಪ್ತಿಕರವಾದ ಬದುಕನ್ನು ಕಾಣಬೇಕಾದ ನಿಮಗೆ ಒಂದಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು ಎದುರಾಗ್ತಿರತ್ತೆ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೇಕು, ಏನಾರು ಒಂದು ಕಾಯಕದಲ್ಲಿ ನೀವು ಮುನ್ನಡಿಬೇಕು, ಇದೆಲ್ಲವೂ ಮನಸ್ಸಲ್ಲಿ ಇರುತ್ತೆ. ಆದ್ರೆ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕನೇ ಸಾಕಷ್ಟು ಆದ್ರಿಂದ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕಾಗತ್ತೆ. ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆನೂ ಬೇಕು. ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಬೇಕು. ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರುಗಳ ಪಾದಿಕೆಗಳನ್ನ ದರ್ಶನ ಮಾಡಿಕೊಂಡು
ಗುರುಗಳ ಅನುಗ್ರಹವನ್ನು ಪಡೆದು ಅಲ್ಲಿ ಕೊಡುವಂತ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದ್ದೆ ಆದ್ರೆ ಇನ್ನು ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.